ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕನ್ನಡ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮ್ಮೆಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಸ್ನೇಹಿತರೆ, ಒಂದು ವೇಳೆ ಜೀವನದಲ್ಲಿ ಹೊಸದಾಗಿ ಏನಾದರೂ ಕಲಿಯಲು ಇಷ್ಟಪಡೋದಾದರೆ ಚಾನಲ್ಗೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ನಮ್ಮ ಭಾರತ ದೇಶದ ಎಲ್ಲ ಪ್ರಮುಖ ಹಬ್ಬಗಳಲ್ಲಿ ಯುಗಾದಿ ಹಬ್ಬವೂ ಕೂಡ ಒಂದು ಹಬ್ಬ ಆಗಿದೆ. ಯುಗಾದಿ ಅಂದರೆ ನಮ್ಮ ಹಿಂದೂ ಪಂಚಾಂಗದ ಪ್ರಕಾರ ಹೊಸ ವರ್ಷ ಆಗಿದೆ. ಹೊಸ ವರ್ಷದ ಮೊದಲ ದಿನವನ್ನು ನಾವು ಯುಗಾದಿ ಹಬ್ಬ ಅಂತ ಆಚರಣೆ ಮಾಡ್ತೀವಿ. ಇದು ಒಂದು ರೀತಿಯಲ್ಲಿ ಬಣ್ಣ ಬಣ್ಣದ ಹಬ್ಬ ಆಗಿರುತ್ತದೆ. ಯಾಕಂದರೆ ಈ ದಿನ ಎಲ್ಲರೂ ತಮ್ಮ ಮನೆಯ ಮುಖ್ಯ ದ್ವಾರಕ್ಕೆ ಮಾವಿನ ಎಲೆಗಳ, ಬೇವಿನ ಹೂವಿನ ಎಲೆಗಳ ತೋರಣಗಳನ್ನು ಕಟ್ಟುತ್ತಾರೆ. ಬಣ್ಣ ಬಣ್ಣದ ರಂಗೋಲಿಗಳನ್ನು ತಮ್ಮ ಮನೆಯ ಮುಂದೆ ಅಂಗಳದಲ್ಲಿ ಹಾಕುತ್ತಾರೆ. ಎಲ್ಲ ಜನರು ತುಂಬಾ ವಿಜೃಂಭಣೆಯಿಂದ ಈ ಯುಗಾದಿ ಹಬ್ಬವನ್ನು ಆಚರಣೆ ಮಾಡುತ್ತಾರೆ. ಹಾಗಾಗಿ ಸ್ನೇಹಿತರೆ, ಇಂದಿನ ಈ ವಿಡಿಯೋದಲ್ಲಿ ನಾವು ನಿಮಗೆ ಯುಗಾದಿ ಹಬ್ಬದ ದಿನ ಯಾವ ರೀತಿಯ ತಪ್ಪುಗಳನ್ನು ಮಾಡಬಾರದು, ಆ ತಪ್ಪುಗಳನ್ನು ಮಾಡೋದ್ರಿಂದ ಆಗುವಂಥ ಪರಿಣಾಮ ಏನಿದೆ, ಎಲ್ಲ ವಿಷಯಗಳನ್ನು ವಿಸ್ತಾರವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ಸ್ನೇಹಿತರೆ, ಈ ಯುಗಾದಿಯ ಹೊಸ ವರ್ಷದ ದಿನ ತಾಯಿ ಲಕ್ಷ್ಮೀದೇವಿಯನ್ನು ನಿಮ್ಮ ಮನೆಗೆ ಕರೆತರಲು ನೀವೆಲ್ಲರೂ ಇಷ್ಟಪಡ್ತಾ ಇದ್ರೆ ಭಕ್ತಿಯಿಂದ ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಮಹಾಲಕ್ಷ್ಮಿ ಅಂತ ಬರೆಯೋದನ್ನು ಮರೆಯದಿರಿ. ಹಾಗೆ ತಾಯಿ ಲಕ್ಷ್ಮೀದೇವಿಗಾಗಿ ಒಂದು ಲೈಕನ್ನು ನೀಡಿರಿ. ಚಾನಲ್ಗೆ ನೀವು ಹೊಸದಾಗಿ ಭೇಟಿಯಾಗಿದ್ದರೆ ಈಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆನ್ ಮಾಡಿ ಇಟ್ಕೊಳ್ಳಿ. ಇದರಿಂದ ಹೊಸ ವಿಡಿಯೋಗಳನ್ನು ನೀವು ಮಿಸ್ ಮಾಡದೆ ನೋಡಬಹುದು. ನಂಬರ್ 1, ಸ್ನೇಹಿತರೆ, ವಿಶೇಷವಾಗಿ ನಾವು ಹಬ್ಬದ ದಿನಗಳಲ್ಲಿ ಯಾರಿಗೂ ಸಹ ಅವಮಾನ ಮಾಡಬಾರದು, ಜೊತೆಗೆ ಯಾರೊಂದಿಗೂ ಜಗಳಗಳನ್ನು ಆಡಬಾರದು. ಈ ಯುಗಾದಿ ಹಬ್ಬದ ದಿನ ಆಗಲಿ ಅಥವಾ ಬೇರೆ ದಿನ ಆಗಿರಲಿ, ಮನೆಯಲ್ಲಿರುವಂಥ ಹೆಣ್ಣು ಮಕ್ಕಳಿಗೆ ಯಾವತ್ತಿಗೂ ಗೌರವವನ್ನು ನಾವು ಕೊಡಬೇಕು. ನಂಬರ್ 2, ಯಾವುದೇ ಕಾರಣಕ್ಕೂ ಮರೆತರೂ ಸಹ ಯುಗಾದಿ ಹಬ್ಬದ ದಿನ ಮದ್ಯಪಾನಗಳನ್ನು ಮಾಡಬಾರದು. ಜೊತೆಗೆ ಮನೆಯಲ್ಲಿ ಮಾಂಸಾಹಾರದ ಸೇವನೆಯನ್ನು ಸಹ ಮಾಡಬಾರದು. ಇಲ್ಲಿ ಕೇವಲ ಮನೆಯಲ್ಲಷ್ಟೇ ಅಲ್ಲ, ಆಚೆ ಕೂಡ ಯಾವುದೇ ರೀತಿಯ ಮದ್ಯದ ಸೇವನೆಯನ್ನು ನೀವು ಮಾಡಬಾರದು. ಒಂದು ವೇಳೆ ಈ ರೀತಿ ಮಾಡಿ ಮನೆಯ ಒಳಗಡೆ ಪ್ರವೇಶ ಮಾಡಿದ್ರೆ ಮನೆಯು ಅಪವಿತ್ರಗೊಳ್ಳುತ್ತದೆ. ಇವುಗಳ ಬದಲಿಗೆ ಮನೆಯಲ್ಲಿ ನೀವು ಸಿಹಿ ಪದಾರ್ಥಗಳನ್ನು, ಹಣ್ಣು ಹಂಪಲುಗಳನ್ನು ತಿನ್ನಬಹುದು. ಅಂದರೆ ಹಾಲಿನಲ್ಲಿ ರೆಡಿಯಾದ ಪಾಯಸಗಳನ್ನು, ಸಿಹಿ ತಿನಿಸುಗಳನ್ನು ತಿನ್ನಬಹುದು. ನಂಬರ್ 3, ಯುಗಾದಿ ಹಬ್ಬದ ದಿನ ನೀವು ಮನೆಯಲ್ಲಿ ಕೊಳಕಾದ ಬಟ್ಟೆಗಳನ್ನು, ಹರಿದು ಹೋದ ಬಟ್ಟೆಗಳನ್ನು ಧರಿಸಬಾರದು. ಆದಷ್ಟು ಈ ದಿನ ಸ್ವಚ್ಛವಾಗಿರುವಂಥ ಅಥವಾ ಹೊಸ ಬಟ್ಟೆಗಳನ್ನು ಧರಿಸೋದು ಉತ್ತಮ ಆಗಿದೆ. ಇದನ್ನು ಅತ್ಯಂತ ಶುಭ ಅಂತಾನೂ ತಿಳಿಯಲಾಗಿದೆ. ಜೊತೆಗೆ ತಾಯಿ ಲಕ್ಷ್ಮೀದೇವಿಯ ಅನುಗ್ರಹ ಯಾವತ್ತಿಗೂ ನಿಮ್ಮ ಮೇಲೆ ಉಳಿದಿರುತ್ತದೆ. ಒಂದು ವೇಳೆ ನಿಮ್ಮಲ್ಲಿ ಹೊಸ ಬಟ್ಟೆಗಳನ್ನು ಖರೀದಿ ಮಾಡಲು ಸಾಧ್ಯವಾಗದಿರುವಂಥ ಪರಿಸ್ಥಿತಿಗಳಿದ್ದರೆ ನಿಮ್ಮಲ್ಲಿರುವಂಥ ಬಟ್ಟೆಗಳನ್ನೇ ಚೆನ್ನಾಗಿ ಒಗೆದು ಕ್ಲೀನ್ ಮಾಡಿ ನೀಟಾಗಿ ಅವುಗಳನ್ನು ಧರಿಸ್ಕೊಳ್ಳಿ. ಜೊತೆಗೆ ಈ ದಿನ ಆಚೆ ಇರುವಂಥ ಜನರಿಗೆ ಸಾಧ್ಯವಾದಷ್ಟು ದಾನ ಧರ್ಮ ಮಾಡುವುದು ಉತ್ತಮ ಆಗಿರುತ್ತದೆ. ಈ ರೀತಿ ಮಾಡಿದಾಗ ಖಂಡಿತವಾಗಿ ನಿಮಗೆ ಒಳ್ಳೆಯ ಫಲ ಸಿಗುತ್ತದೆ. ಈ ರೀತಿ ದಾನ ಧರ್ಮ ಮಾಡಿದ್ರೆ ಇನ್ನೊಬ್ಬರ ಆಶೀರ್ವಾದ ನಿಮ್ಮ ಮೇಲೆ ಸದಾಕಾಲ ಇರುತ್ತದೆ. ಇದರಿಂದ ವರ್ಷವಿಡೀ ಆರಾಮವಾಗಿ ಜೀವನದಲ್ಲಿ ಇರಬಹುದು. ನಂಬರ್ 4, ಯುಗಾದಿ ಹಬ್ಬದ ದಿನಗಳಲ್ಲಿ ಪಂಚಾಂಗ ಪಾಲನೆ ಮಾಡ್ತಾರೆ. ಇದನ್ನು ನೀವು ಮನೆಯಲ್ಲಿ ಬೇಕಾದರೂ ಮಾಡಬಹುದು, ದೇವಸ್ಥಾನಗಳಿಗೆ ಹೋಗಿಯೂ ಮಾಡಬಹುದು. ಇದನ್ನು ಪ್ರತಿಯೊಂದು ದೇವಸ್ಥಾನಗಳಲ್ಲಿ ಜಪ ಪಠನೆ ಮಾಡ್ತಾನೆ ಇರ್ತಾರೆ. ಇಲ್ಲಿ ವರ್ಷ ಪೂರ್ತಿ ಏನೆಲ್ಲ ನಡೆಯುತ್ತದೆಯೋ ಅದರ ಬಗ್ಗೆ ಅಲ್ಲಿ ಅವರು ತಿಳಿಸ್ತಾ ಇರ್ತಾರೆ. ನೀವು ಅದನ್ನು ಕೇಳಬೇಕಂದ್ರೆ ಯಾವತ್ತಿಗೂ ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಕುಳಿತುಕೊಂಡು ಕೇಳಬಾರದು. ಆದಷ್ಟು ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ಮುಖ ಮಾಡಿ ಕುಳಿತುಕೊಂಡು ಕೇಳಬೇಕು. ಈ ರೀತಿ ಅದನ್ನು ಕೇಳಿದಾಗ ನಿಮಗೆ ಒಳ್ಳೆಯ ಶುಭ ಫಲಗಳು ಸಿಗುತ್ತವೆ. ನಂಬರ್ 5, ಸ್ನೇಹಿತರೆ, ಇದು ಒಂದು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಮಾಹಿತಿ ಆಗಿದೆ. ತುಂಬ ಜನರಿಗೆ ಈ ದಿನಗಳಲ್ಲಿ ಋತುಚಕ್ರ ಶುರುವಾಗಿರುತ್ತೆ. ಈ ರೀತಿಯಾಗಿ ಪೂರ್ಣವಾಗಿ 5 ದಿನಗಳ ಮುಗಿದ ನಂತರ ತಲೆ ಸ್ನಾನ ಮಾಡಬೇಕಾಗಿರುತ್ತೆ. ನಂತರ ಮಹಿಳೆಯರು ಅಡುಗೆ ಮನೆಯಾಗಲಿ ದೇವರ ಕೋಣೆಯನ್ನು ಪ್ರವೇಶ ಮಾಡಬಹುದು. ಆದರೆ ಇಲ್ಲಿ ನೀವು ಯುಗಾದಿ ಹಬ್ಬದ ದಿನ ಈ ರೀತಿಯಾದಂಥ ಸಂದರ್ಭದಲ್ಲಿ ಅಡುಗೆ ಮನೆಯಲ್ಲಾಗಲಿ ದೇವರ ಕೋಣೆ ಒಳಗಡೆ ಹೋಗುವ ಪ್ರಯತ್ನವನ್ನು ಮಾಡಬಾರದು. ನಂಬರ್ 6, ಮನೆಯ ಮುಖ್ಯ ದ್ವಾರವನ್ನು ಯಾವತ್ತಿಗೂ ನೀವು ಹಾಗೆ ಖಾಲಿ ಇರಲು ಬಿಡಬಾರದು. ಯುಗಾದಿ ಹಬ್ಬದ ದಿನ ಮಾವಿನ ತೋರಣದಿಂದ ಮುಖ್ಯ ದ್ವಾರವನ್ನು ಶೃಂಗರಿಸಬೇಕು. ಜೊತೆಗೆ ಬೇವಿನ ಸೊಪ್ಪನ್ನು ಮಿಕ್ಸ್ ಮಾಡಿ ಮಾವಿನ ತೋರಣವನ್ನು ಕಟ್ಟಿದ್ರೆ ನೋಡಲು ಅದು ತುಂಬ ಸುಂದರವಾಗಿರುತ್ತೆ. ಇದನ್ನು ತುಂಬ ಒಳ್ಳೆಯದು ಅಂತ ತಿಳಿಯಲಾಗಿದೆ. ಇಲ್ಲಿ ಹಬ್ಬದ ದಿನ ನೀವು ಯಾವುದೇ ಪ್ರಕಾರದ ಆರ್ಟಿಫಿಷಿಯಲ್ ಅಂದರೆ ಪ್ಲಾಸ್ಟಿಕ್ದಿಂದ ರೆಡಿಯಾದ ಮಾವಿನ ತೋರಣಗಳನ್ನು ಮುಖ್ಯ ದ್ವಾರಕ್ಕೆ ಕಟ್ಟೋದು ಒಳ್ಳೆಯದಲ್ಲ. ಹಾಗಾಗಿ ಸಾಧ್ಯವಾದಷ್ಟು ನ್ಯಾಚುರಲ್ ಆಗಿರುವಂಥ ಮಾವಿನ ಎಲೆಗಳನ್ನು ತೆಗೆದುಕೊಂಡು ಬಂದು ಮನೆಯ ಮುಖ್ಯ ದ್ವಾರದ ಬಾಗಿಲಿಗೆ ಕಟ್ಟಬೇಕು. ಇದರಿಂದ ಶುಭ ಫಲಗಳು ಸಿಗುತ್ತವೆ.
ವಿಡಿಯೋ ಇಷ್ಟ ಆದರೆ ಜೈ ಮಹಾಲಕ್ಷ್ಮಿ ಅಂತ ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಹಾಗೆ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿರಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು.